ಸಾಮಾನ್ಯ ಜನರ ಜೇಬಿಗೆ ಮತ್ತೆ ಇಂಧನ ದರ ಏರಿಕೆಯ ಹೊಡೆತ ಬಿದ್ದಿದ್ದು, ಕೇವಲ 10-15 ದಿನಗಳ ಅವಧಿಯಲ್ಲಿ 4ನೇ ಬಾರಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳವಾಗಿದೆ. ಈ ನಿರಂತರ ಏರಿಕೆ ವಾಹನ ಸವಾರರಲ್ಲಿ ಆತಂಕ ಮತ್ತು ಅಸಮಾಧಾನವನ್ನ ಹೆಚ್ಚಿಸಿದೆ. ಈ ಕುರಿತು ಹಾನಗಲ್ನಲ್ಲಿ ತಮ್ಮ ನಿವಾಸದಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ್ ಮಾನೆ, ಇಂಧನ ದರ ಏರಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ದಿನದಿಂದ ದಿನಕ್ಕೆ ಬೆಲೆ ಏರುತ್ತಿರುವುದರಿಂದ ಸಾಮಾನ್ಯ ಜನರ ಜೀವನ ದುಸ್ತರವಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಳಿಸಿ ಜನಸಾಮಾನ್ಯರ ಮೇಲಿನ ಹೊರೆ ಕಡಿಮೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಇತ್ತೀಚಿನ ಪರಿಸ್ಥಿತಿಗೆ ಕೇಂದ್ರದ ನೀತಿಗಳೇ ಕಾರಣ ಎಂದು ಆರೋಪಿಸಿದ ಅವರು, ಜನರ ಸಂಕಷ್ಟವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಹೇಳಿದರು. ಇದೇ ವೇಳೆ ಪ್ರಧಾನಮಂತ್ರಿಯವರ ವಿದೇಶ ನೀತಿ ಮತ್ತು ಆದ್ಯತೆಗಳ ಬಗ್ಗೆ ಟೀಕಿಸಿದ ಶ್ರೀನಿವಾಸ್ ಮಾನೆ, ದೇಶೀಯ ಸಮಸ್ಯೆಗಳ ಕಡೆ ಗಮನ ಹರಿಸದಿದ್ದರೆ ಇಂತಹ ಪರಿಸ್ಥಿತಿ ಮುಂದುವರಿಯುತ್ತದೆ ಎಂದು ಹೇಳಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಆಡಳಿತದ ಗಮನ ಚುನಾವಣಾ ಚಟುವಟಿಕೆಗಳತ್ತ ಹೆಚ್ಚಾಗಿದ್ದು, ಜನರ ಸಮಸ್ಯೆಗಳು ಕಡೆಗಣನೆಯಾಗಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಾನು ಈ ಬೆಲೆ ಏರಿಕೆ ಆಗಲಿ ಅಥವಾ ರೂಪಾಯಿ ಕುಸಿತವಾಗಲಿ ಇದೇನು 12 ದಿವಸ ಅಥವಾ 12 ವಾರದ ಸಮಸ್ಯೆ ಅಲ್ಲ. ಇದು 12 ವರ್ಷದಿಂದ ನಮ್ಮ ದೇಶದಲ್ಲಿ ನಡೀತಾನೇ ಇದೆ. ಇದಕ್ಕೆ ಮೂಲ ಕಾರಣ ಕೇಂದ್ರ ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಯವರು ವಿದೇಶ ನೀತಿಯಲ್ಲಿ ಎಡವಿದ್ದಾರೆ ಮತ್ತು ಅಲ್ಲಿ ಸರೆಂಡರ್ ಆಗಿದ್ದಾರೆ. ಹಾಗಾಗಿ ಅದರ ಬೆಲೆ ಭಾರತೀಯರು ಇವತ್ತು ಹೊತ್ಕೊಳ್ಬೇಕಾಗಿದೆ. 3 ತಿಂಗಳ ಕೇವಲ ಚುನಾವಣೆಯಲ್ಲಿ ವ್ಯಸ್ತಾಗಿ ಏನೇನು ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡು ಜನರ ಮೇಲೆ ಬೆಲೆ ಏರಿಕೆ ಹೊರೆ ಆಗಬಾರದು ಅನ್ನೋದನ್ನು ನೋಡೋದು ಬಿಟ್ಟು ಸಂಪೂರ್ಣ 24 ಗಂಟೆ ರಾಜಕಾರಣದಲ್ಲಿ ವ್ಯಸ್ತಾಗಿ ಇವತ್ತು ಈ ಥರ ಎಡವಟ್ಟು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಇದನ್ನು ನಾನು ಖಂಡಿಸ್ತೀನಿ. ಇದು ಜನರ ಮೇಲೆ ಹೊರೆ ಆಗ್ತಾ ಇದೆ. ತಕ್ಷಣ ಮಾನ್ಯ ಪ್ರಧಾನಮಂತ್ರಿಯವರು, ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಂಭೀರ ಚಿಂತನೆ ಮಾಡಿ ಬೆಲೆಯನ್ನು ಇಳಿಸಿ ಜನರ ಹೊರೆಯನ್ನು ತಗ್ಗಿಸ್ಬೇಕಂತ ತಮ್ಮ ಮೂಲಕ ಅವರಿಗೆ ಒತ್ತಾಯ ಮಾಡ್ತೀನಿ. ಈಗ ರಾಜಕಾರಣದ ಬಗ್ಗೆ ಕೇಳೋದಾದ್ರೆ ಸರ್, ಈಗಾಗಲೇ ನೀವು ದಿಲ್ಲಿ ಪ್ರವಾಸ ಹೋಗಿ ಬಂದಿದ್ದೀರಾ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಮಾತನ್ನು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಸ್ಪಷ್ಟತೆ ನೀವು ದಿಲ್ಲಿಗೆ ಹೋಗಿ ಬಂದಿರ, ನೀವು ಕೊಡ್ಬೇಕು. ಸಚಿವ ಸಂಪುಟ ವಿಸ್ತರಣೆ ಸಿಗುತ್ತೋ ಇಲ್ಲೋ ಅನ್ನೋದು ನೀವೇ ಹೇಳಬೇಕಿದೆ ಸರ್. ನೋಡಿ, ನಾವು ಯುವ ಕಾಂಗ್ರೆಸ್ ಸಂಘಟನೆ ಮೂಲಕ ರಾಷ್ಟ್ರಮಟ್ಟದಲ್ಲಿ ಕೆಲಸ ಮಾಡಿದಂಥವ್ರು. ಪ್ರತಿ ಬಾರಿ ರಾಜ್ಯಗಳ ಚುನಾವಣೆ ಆದ ನಂತರ, ಫಲಿತಾಂಶ ಬಂದ ನಂತರ ಮುಖಂಡರನ್ನು ಭೇಟಿ ಆಗ್ತಕ್ಕಂಥದ್ದು, ಚುನಾವಣೆ ಜಯಶಾಲಿಯಾಗಿದ್ದಕ್ಕೆ ಅಭಿನಂದಿಸ್ತಕ್ಕಂಥದ್ದು ಇದು ಮುಂಚೆಯಿಂದನೂ ನಾವು ಮಾಡ್ತಾಯಿದ್ದೀವಿ. ಕೇರಳದಲ್ಲಿ ಭಾರಿ ಭರ್ಜರಿ ಜಯ ನಮ್ಮ ಪಕ್ಷ ಪಡೆದುಕೊಂಡಿದ್ದರಿಂದ ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂಥ ವೇಣುಗೋಪಾಲ್ ಸಾಹೇಬರ ಒಂದು ಶ್ರಮ ಇವತ್ತು ಕೇರಳ ಒಂದು ಫಲಿತಾಂಶದಲ್ಲಿ ಇದ್ದಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾವು ಹೋಗಿದ್ವಿ. ಯಾವುದೇ ರೀತಿ ಸಂಪುಟ ಪುನರಾಚನೆ ಆಗಲಿ ಅಥವಾ ರಾಜಕಾರಣದ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗಿದ್ದಿಲ್ಲ. ಮತ್ತು ಸಚಿವ ಸಂಪುಟದ ವಿಸ್ತರಣೆ ಆಗಬೇಕಂತಕ್ಕಂಥ ಒತ್ತಾಯ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾನೇ ಇದ್ದೀವಿ. 2.5 ವರ್ಷ ಆದಮೇಲೆ ಆಗಬೇಕಾಗಿತ್ತು. 5 ರಾಜ್ಯಗಳ ಚುನಾವಣೆಯಿಂದ ಇದು ವಿಳಂಬ ಆಗಿದೆ. ನಾವು ಅವರಿಬ್ಬರಿಗೆ ಇವತ್ತು ಮತ್ತೆ ಒತ್ತಾಯ ಮಾಡ್ತಾಯಿದ್ದೀವಿ. ಅದು ಅತಿ ಶೀಘ್ರದಲ್ಲಿ ಮಾಡಿ ನಮ್ಮ ಹಾವೇರಿ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ಒತ್ತಾಯ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.